ಮಕ್ಕಳಲ್ಲಿ ಆಗೋ ಇನ್ನೊಂದು ಸಾಮಾನ್ಯ ತೊಂದರೆ ಅಂದರೆ ನಿದ್ದೆಯಲ್ಲಿ ಮೂತ್ರ ವಿಸರ್ಜನೆ ಮಾಡೋದು. ನಾವು ಇನ್ಯೂರಿಸಿಸ್ ಅಂತ ಹೇಳ್ತೀವಿ. ಯಾಕೆ ಮಾಡ್ತಾರೆ ಮಕ್ಕಳು ಈ ಥರ? ಸಾಮಾನ್ಯವಾಗಿ ಹೇಗೆ ಮಕ್ಕಳು 3 ವರ್ಷ ಆಗ್ತಿದ್ದಂಗೆ ಹಾಸಿಗೆಯಲ್ಲಿ ಮೂತ್ರ ಮಾಡೋದನ್ನು ನಿಲ್ಲಿಸ್ತಾರೆ ಮತ್ತು ಅದನ್ನು ಹೇಳ್ತಾರೆ ಪೋಷಕರಿಗೆ ಮೂತ್ರ ಮಾಡಬೇಕು ಅನ್ನಿಸ್ದಾಗ. ಒಂದು 5 ವರ್ಷದ ತನಕಂತೂ ಅವರು ಡೆಫಿನೆಟ್ಟಾಗಿ ಮೂತ್ರ ಮಾಡೋದನ್ನು ನಿಲ್ಲಿಸಲೇಬೇಕು. 5 ವರ್ಷದ ಮೇಲೂ ಮಕ್ಕಳು ಪದೇ ಪದೇ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊತಾ ಇದ್ದರೆ ಅವ್ರಿಗೇನೋ ಸಮಸ್ಯೆ ಇದೆ, ಅದಕ್ಕೆ ಔಷಧಿ ಕೊಡಬೇಕಾಗತ್ತೆ. ಯಾಕೆ ಮಕ್ಕಳು ಆ ಥರ ಮಾಡ್ತಾರೆ? ಒಂದು ದೈಹಿಕ ತೊಂದರೆಗಳಿದ್ದಾಗ, ಅಂದರೆ ಮೂತ್ರಕೋಶ ಅಂದರೆ ಯೂರಿನರಿ ಬ್ಲ್ಯಾಡರಲ್ಲಿ ಏನಾದ್ರು ಸೋಂಕುಂಟಾದರೆ, ಇನ್ಫೆಕ್ಷನ್ ಆಗಿದ್ದರೆ ಅವಾಗಲೂ ಕೂಡ ಮಕ್ಕಳು ನಿದ್ದೆನಲ್ಲಿ ಮೂತ್ರ ಮಾಡ್ಕೊತಾರೆ. ಅದೇ ರೀತಿ ಬೆನ್ನು ಹುರಿನಲ್ಲಿ ತೊಂದರೆ ಇದ್ದಾಗ, ಅಂದರೆ ಸ್ಪೈನಲ್ ಕಾರ್ಡಲ್ಲಿ ತೊಂದರೆ ಇದ್ದಾಗ ಅವಾಗಲೂ ಕೂಡ ಅವರು ಕಂಟ್ರೋಲ್ ಇರಲ್ಲ ಮೂತ್ರಕೋಶದ ಮೇಲೆ. ಆಗಲೂ ಕೂಡ ಅವ್ರಿಗೆ ಅರಿವಿಲ್ಲದಂಗೆ ಮೂತ್ರ ಪಾಸಾಗ್ಬಿಡುತ್ತೆ. ಇದಲ್ಲದೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು, ಜ್ವರ, ಕೆಮ್ಮು, ನೆಗಡಿ ಈ ಥರ ಬೇರೆ ಬೇರೆ ತೊಂದರೆಗಳಿದ್ದಾಗಲೂ ಕೆಲವೊಂದು ಸತಿ ಆಗ್ಬೋದು. ಆದರೆ ಪರೀಕ್ಷೆ ಮಾಡಿ ಇದು ಯಾವುದೇ ರೀತಿ ತೊಂದರೆಗಳಿಲ್ಲ ಅಂತ ಆದ್ರೂ ಮಕ್ಕಳು ನಿದ್ದೆನಲ್ಲಿ 5 ವರ್ಷದ ನಂತರ ಮೂತ್ರ ಮಾಡ್ತಾಯಿದ್ರೆ ಏನು ಕಾರಣ ಅಂತ ನಾವು ಹುಡುಕಬೇಕಾಗತ್ತೆ. ಮುಖ್ಯವಾಗಿ ಮಾನಸಿಕ ಕಾರಣಗಳನ್ನ ನಾವು ಹುಡುಕಬೇಕಾಗತ್ತೆ. ಕೆಲವೊಂದು ಸತಿ ಪೋಷಕರು ಅತಿಯಾದ ಒತ್ತಡ ಆಗ್ತಿರ್ತಾರೆ. ಡಿಸಿಪ್ಲಿನ್ ಹೆಸರಲ್ಲಿ ಮಕ್ಕಳಿಗೆ ತುಂಬ ಬಿಗಿಯಾದ ವಾತಾವರಣ, ಸ್ವಾತಂತ್ರ್ಯ ಕೊಡದೇ ಇರೋದು, ಅದು ಮುಕ್ತವಾಗಿ ಆಟಾಡೋಕ್ಕೆ ಅವಕಾಶ ಮಾಡಿಕೊಡದೇ ಇರೋದು, ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇಲ್ಲದೇ ಇರೋದು, ಮತ್ತು ಯಾವಾಗಲೂ ಮಕ್ಕಳನ್ನ ಬೈತಾ ಇರೋದು, ಹೀಯಾಳಿಸೋದು, ಇದೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಕೀಳರಿಮೆ ಉಂಟಾಗುತ್ತೆ. ಆ ಕೀಳರಿಮೆಯಿಂದನೂ ಕೂಡ ಮಕ್ಕಳು ನಿದ್ರೆಯಲ್ಲಿ ಮೂತ್ರ ಮಾಡ್ಕೋಬೋದು. ಇದಕ್ಕೆಲ್ಲ ಏನು ಪರಿಹಾರ? ಮೊನ್ನೆ ಒಂದು ಹುಡುಗಿ ಬಂದಿತ್ತು, ಸುಮಾರು 8 ವರ್ಷದ ಹುಡುಗಿ. ನಿದ್ದೆನಲ್ಲಿ ಪ್ರತಿ ದಿವಸ ಕನಿಷ್ಠ 1 ಸಾರಿ, ಕೆಲವೊಂದು ಸತಿ 2 ಸಾರಿನೂ ಅವಳಿಗೆ ಅರಿವಿಲ್ಲದಿದ್ದಾಗೆ ಮೂತ್ರ ಹೋಗ್ಬಿಡ್ತಾಳೆ ಅಂತ ಅವ್ರ ತಂದೆ ತಾಯಿ ಹೇಳಿದ್ರು. ನಾನು ಅವ್ರ ತಂದೆ ತಾಯಿನ ಆಚೆ ಕಳಿಸಿ ಯಾಕೆ ಏನು ಅಂತ ತುಂಬ ಸೂಕ್ಷ್ಮವಾಗಿ ಎಲ್ಲ ಕೇಳಿದಾಗ, ಮತ್ತು ಆಮೇಲೆ ಅವ್ರ ತಾಯಿನೂ ಕರೆದು ಕೇಳಿದಾಗ ಗೊತ್ತಾದ ವಿಷಯ ಏನಂದರೆ, ಅವಳಿಗೆ ಯಾವಾಗ ಹೀಯಾಳಿಸಿರ್ತಾರೋ, ಬೈದಿರ್ತಾರೋ ಪೋಷಕರು, ಮತ್ತು ಶಾಲೆಯಲ್ಲಿ ಅವಳಿಗೆ ಒತ್ತಡ ಉಂಟಾಗಿರುತ್ತೋ, ಮತ್ತು ಕೋಪ ಬಂದಿರುತ್ತೆ, ಆದರೆ ಅವಳು ತೋರ್ಸೋಕ್ಕಾಗಿರಲ್ಲ. ಯಾಕೆಂದರೆ ಹೆದರಿಕೆ, ತೋರಿಸಿದ್ರೆ ಮತ್ತೆ ತಿರ್ಗಾ ಎಲ್ಲಿ ಏಟು ಬೀಳುತ್ತೋ, ಎಲ್ಲಿ ಬೈತಾರೋ ಅಂತ. ಈ ಎಲ್ಲ ಕಾರಣದಿಂದ ಒಳಗಡೆನೇ ಇಟ್ಕೊಂಡಿದ್ದಾಗ ಆ ಕೋಪವನ್ನು ಅವತ್ತು ರಾತ್ರಿ ಅವಳಿಗೆ ಗೊತ್ತಿದ್ದಂಗೆ ಮೂತ್ರ ವಿಸರ್ಜನೆ ಮಾಡ್ತಾಯಿದ್ಲು. ಇದನ್ನೆಲ್ಲ ಗಮನಿಸಿ ಅವಳಿಗೆ ಹೋಮಿಯೋಪತಿ ಔಷಧಿನಲ್ಲಿ ಕೋಪ ಅದ್ಮಿಟ್ಕೊಂಡಾಗ ಆಗೋ ತೊಂದರೆಗಳಿಗೆ ಒಂದು ಸುಮಾರು ಔಷಧಿ ಇದೆ. ಅದರಲ್ಲಿ ಒಂದು ಸ್ಟಾಫಿಸಾಗ್ರಿಯಾ ಅಂತ. ಯಾಕೆಂದರೆ ಅವಳು ಚಳಿ ತಡೀತಿರ್ಲಿಲ್ಲ, ಬಾಯಾರಿಕೆ ಕಡಿಮೆ ಇತ್ತು, ಹಸಿವು ಚೆನ್ನಾಗಿ ಆಗ್ತಿತ್ತು. ಇದೆಲ್ಲ ಅಂಶಗಳನ್ನ ಪರಿಗಣಿಸಿ ಅವಳಿಗೆ ಸ್ಟಾಫಿಸಾಗ್ರಿಯಾ ಅಂತ ಔಷಧಿ ಕೊಟ್ಟಾಗ ಕೇವಲ 1 ವಾರದಲ್ಲಿ ಅವಳು ನಿದ್ದೆನಲ್ಲಿ, ಹಾಸಿಗೆಯಲ್ಲಿ ಮೂತ್ರ ಮಾಡೋದು ನಿಲ್ಲಿಸಿ ಮಾಮೂಲಿ ಮಕ್ಕಳ ಥರ ಬೆಳಗ್ಗೆ ಎದ್ದು ಮೂತ್ರ ಮಾಡೋಕ್ಕೆ ಶುರು ಮಾಡಿದ್ಲು. ಇದರಿಂದ ಅವಳ ಆತ್ಮವಿಶ್ವಾಸ ಹೆಚ್ಚಿ ಓದಿನಲ್ಲೂ ಕೂಡ ಚೆನ್ನಾಗಾಗಕ್ಕೆ ಶುರು ಆದಳು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.